ಹಾಂ, ವಿದ್ಯಾರ್ಥಿಗಳೇ ಈ ಸರಳೀಕರಣವನ್ನು ಮಾಡಿರಿ. ಮಾಡಿದಿಂದ ನಿಮಗೆ ನಾವು ಹೆಂಗೆ ವೇಗವಾಗಿ ಮಾಡ್ಬೇಕು ಅನ್ನೋದು ತಿಳಿಸ್ತಾನೆ. ಸರಿಯಾಗಿ ನೋಡಿಕೊಂಡು ಮಾಡೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ನು. ಲಕ್ಷ ಕೊಟ್ಟು ನೋಡಿ ಆಯ್ತಲ್ಲ. ವಿಡಿಯೋ ನಿಮ್ಮದು ಗಣಿತ ಮಾಡೋದಾಯ್ತಂದ್ರೆ ವಿಡಿಯೋ ಆನ್ ಮಾಡಿ, ಭಾಳ ಸರಳ. ಓಕೆ, ಎಲ್ಲರೂ ವಿದ್ಯಾರ್ಥಿಗಳು ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ, ಅಂದ್ರೆ ಲೆಕ್ಕಗಳು ತಿಳಿತಾವೆ. ಹೆಂಗೆ ಸರ್ ಮಾಡ್ತಾರ, ಇಂಥವೆಲ್ಲ ನಾವು ಟೈಮ್ ಹೆಂಗೆ ಉಳಿತಾಯ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ತಿಳಿಸ್ತು. ಲಕ್ಷ ಕೊಟ್ಟು ನೋಡ್ರಿ. ಇದಕ್ಕೆ ಕಚ್ಚಾ ಉಪಯೋಗ ಮಾಡಬೇಕು. ಈಗ ಸದ್ಯ ನಾವು ಭಾಗಾಕಾರನ ಮೊದಲು ಮಾಡ್ಕೋಬೇಕಿಲ್ಲಿ. ಈ ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೊಂಡು ಬಿಟ್ರೆ ಏನಾಗ್ತದೆ ಇದ್ರ ಉತ್ತರ ನೋಡ್ರಿ. 60 12 ಭಾಗಿಲೆ 12 ಬರೋಬ್ಬರಿ 12 5 60. ಒಂದು ಸಾಣದಾತು, ಒಂದು ಸೊನ್ನೆ ಕೊಟ್ಟರೆ 12 ಅಂದರೆ 12. ಇದ್ರ ಉತ್ತರ ಎಷ್ಟು ಬಂತು? 501 ಬಂತು. ಈಗ ನೋಡಿ ಬರೋಬ್ಬರಿ 87 ಗುಂಡ್ಲೆ 79 ಮೈನಸ್ 501 ಪ್ಲಸ್ 526. ಈಗ ಯಾವ ಕ್ರಿಯೆ? ಗುಣಾಕಾರ ಕ್ರಿಯೆ. ಈ ಗುಣಾಕಾರ ಕ್ರಿಯೆಯನ್ನು ಎಷ್ಟು ಸರಳಾಗಿ ತೋರಿಸ್ತು ನೋಡ್ರಿ. 87 ಗುಂಡ್ಲೆ 79 ಇದ್ದದ್ದು 80 ಮಾಡ್ಕೋರಿ. ಎಷ್ಟು ಸರಳ ಆಗ್ತದೆ ನೋಡ್ರಿ. 79 ಇದ್ದದ್ದು ಏನು ಮಾಡ್ಕೋಬೇಕು? ನೀವು 80 ಮಾಡ್ಕೋಬೇಕು. ಅದು ಒಂದ್ಸಲ ನೀವು ನೋಡಿದರೆ ಅಂದ್ರೆ ನಿಮಗೊಂದು ಐಡಿಯಾ ಬರ್ತದೆ. ಏನು 87 ಇದ್ದದ್ದನ್ನು ಇದು 87 ಇಟ್ಟರೆ ನೀವು ಈ 79 ಇದ್ದದ್ದನ್ನು ಏನು ಮಾಡಬೇಕು? 80 ಮಾಡ್ಕೊಂಡು ಗುಣಾಕಾರ ಮಾಡಿಬಿಡಿ. ಪೂಜೆ ಹೊರಗೆ ಇಡ್ರಿ. ಆಮೇಲೆ 8 7 56, 8 7 56 5, 8 8 64 1 5, 64 1 5 69. ನೋಡ್ರಿ, ಈಗ ನೀವು ವಿಚಾರ ಮಾಡಿ ನೋಡ್ರಿ ಇನ್ನೊಂದ್ಸಲ. ಪೂಜೆ ಹೊರಗೆ ಇಟ್ರಿ. 8 7 56 5, 8 8 64 5 69. ಒಂದು ಗುಂಪು ಹೆಚ್ಚು ಮಾಡಿರಿ ಅಂದ್ರೆ ಇದ್ರಾಗ 87 ಕಳೀರಿ. ಈ ಗುಂಪು ನೀವು ಹೆಚ್ಚು ಮಾಡ್ಕೊಂಡ್ರಲ್ಲ ಒಂದಿರುತ್ತೆ. 87 ಒಂದು ಹೆಚ್ಚು ಮಾಡ್ಕೊಂಡ್ರಿ. 79 ಅಂತ ನೀವು ಗುಣಾಕಾರ ಮಾಡೋ ಬದಲ 80 ಮಾಡಿರಿ. ಒಂದು 87 ಕಳೀರಿ. 10 7 ಆದ್ರೆ 3 ಕೆಲ ಬಂತು 1. 16 9 ಆದ್ರೆ 16 8 ಆದ್ರೆ 8, 9 ಆದ್ರೆ 7 ಎಲ್ಲ ಬಂತು 1. 9 1 ಆದ್ರೆ 8, 6 ನೋಡಿ ಎಷ್ಟು ಸರಳ ಅದು. 68 73. ಇದನ್ನು 9 ಒಮ್ಮೆ, ಆಮೇಲೆ 9 7 ಗುಣಾಕಾರ ಮಾಡೋದಕ್ಕಿಂತಲೂ ಅತಿ ವೇಗವಾಗಿ 87 80 ಗುಣಾಕಾರ ಮಾಡಿ ಒಂದು 87 ಒಂದು ಗುಂಪು ಹೆಚ್ಚು ಮಾಡ್ಕೊಂಡ್ರೆ 79 80 ಮಾಡಿರಿ. ಇದು ಒಂದು ಗುಂಪು ಹೆಚ್ಚು ಮಾಡಿದ್ರೆ 87 ಕಳೆದ್ಬಿಡ್ರಿ. ಅದ್ರ ಉತ್ತರ ಇಲ್ಲಿ ಇಡ್ರಿ. 68 73 ಮೈನಸ್ 501 ಪ್ಲಸ್ 526. ನಿಯಮದ ಪ್ರಕಾರ ಏನು? ಇದು ಪ್ಲಸ್ ಇದು ಪ್ಲಸ್, ಅದನ್ನು ಕೂಡಿಸ್ಕೋಬೇಕು. ರೀತಿ ಅನ್ನೋದು ತಪ್ಪಬಾರ್ದು. ನಾವು ಬಾಯಲ್ಲೇನೆ ಸರಳ ಮಾಡ್ಬೋದು ನೋಡಿ. ಈಗ 68 73 ಪ್ಲಸ್ 526. 6 3 9, 7 2 9, 8 5 13, 7399. 7399 ಮೈನಸ್ 501 ಬರೋಬ್ಬರಿ 9 1 ಆದ್ರೆ 8, 9 0 9 9, 13 5 ಹೋತಂದ್ರೆ 8 ಎಲ್ಲ ಬಂತು 1. 68 93. ಇನ್ನು ಪ್ರಶ್ನೆ ಹೋದ್ರೆ ಏನು ಹೇಳ್ಯಾರ ಅವರು? 1000ದ ಹತ್ತಿರಕ್ಕೆ ಸಮೀಪಗೊಳಿಸಿದಾಗ ಬಿಡಿ 10 100 1000. ಈ 1000ಕ್ಕೆ ಅಂದಾಜು ಬೆಲೆ ಮಾಡಿರ್ತಾರೆ. ಬಿಡಿ 10 100 1000. ಇದರ ಮುಂದಿನ ಅಂಕಿ ಏನದ? 5ಕ್ಕಿಂತಲೂ 4ಕ್ಕಿಂತಲೂ ದೊಡ್ಡದದ ಅಂದ್ರೆ ಇದು 6 ಇದ್ದದ್ದು ಏನು ಮಾಡಿಬಿಡ್ಬೇಕು ನೀವು? 7 ಮಾಡಿ ಮುಂದಿನ 3 0 ಕೊಟ್ಬಿಡ್ರಿ. 1 2 3. ಉತ್ತರ ಸಂಖ್ಯೆ 7000 ಎಲ್ಲದ ನೋಡ್ರಿ. ಉತ್ತರ ಸಂಖ್ಯೆ ಸಿ ನೋಡಿ. ಹಿಂಗೆ ತಿಳ್ಕೊಬೇಕು. ಅತಿ ಸರಳಾಗಿ ಲೆಕ್ಕ ಮಾಡೋದಂದ್ರೆ ಇದೆ.
ನೋಡಿ 87ಕ್ಕೆ 79ರಲ್ಲೇ ಗುಣಾಕಾರ ಮಾಡೋದು ಬದಲ 80ರಲ್ಲೇ ಗುಣಾಕಾರ ಮಾಡಿದಾಗ ನೀವು ಇದನ್ನ ಹೆಚ್ಚು ಮಾಡ್ಯಾರ ಅಂದ್ರೆ ಇದನ್ನ ಕಳಿಬೇಕು. ಈ ಅಂಕಿ ಹೆಚ್ಚಾತಂದ್ರೆ ಇದನ್ನ ಕಳಿಬೇಕು. ಈ ಅಂಕಿ ಹೆಚ್ಚು ಮಾಡಿದರೆ ಇದನ್ನ ಕಳಿಬೇಕು. ನೀವು ಈ ಅಂಕಿ ಹೆಚ್ಚು ಮಾಡ್ಯಾರ ಅಂದ್ರೆ ಇದನ್ನು ಒಂದು ಗುಂಪು ಕಳಿಬೇಕು. 79 ಇದ್ದದ್ದು 80, 80 ಒಂದೇ ಗುಂಪು ಹೆಚ್ಚಾಗಿದ್ರೆ 87 ಕಳೆದ್ರಿ. 79 ಇದ್ದದ್ದು 80 ಮಾಡಿದರೆ ಒಂದು ಗುಂಪು ಕಳೆ 68 73 ಆಯ್ತು. 68 73 ಮೈನಸ್ 501 ಪ್ಲಸ್ 520. ಇದು ಕ್ರಿಯೆ ಮೊದಲ 73 99 13 6 3 9 7 2 9 8 5 13 ಕರೆಕ್ಟ್. ಮೈನಸ್ 500 9 1 ಆದ್ರೆ 8 9 9 13 5 ಆದ್ರೆ 8 ಕೆಲ 1 1 68 98. ಸಾವಿರಕ್ಕೆ ಅಂದಾಜು ಬೆಲೆ ಮಾಡಿದ್ರೆ ಬಿಡಿ 10 100 1000. ಇಲ್ಲಿ 1000 ಇದ್ದದ್ದು ಇದನ್ನು 6 ಇಡಬೇಕು 7 ಇಡಬೇಕು ನಿರ್ಧಾರ ಮಾಡೋದು ಮುಂದಿನ ಅಂಕಿ. ಇದು ಮುಂದಿನ ಅಂಕಿ 4ಕ್ಕಿಂತಲೂ ದೊಡ್ಡದಿತ್ತು ಅಂದ್ರೆ ಈ 6 ಇದ್ದದ್ದನ್ನು 7 ಮಾಡಿ ಮುಂದಿನ ಸ್ಥಾನಗಳನ್ನು 0 ಮಾಡಿದರೆ ಇದು ಅಂದಾಜು ಬೆಲೆ ಮಾಡಲಿಕ್ಕೆ ನಿಮಗೆ ಬಂದಂಗಾತು. ಇದು ಅಂದಾಜು ಬೆಲೆ 7000. ಉತ್ತರ ಸಂಖ್ಯೆ ಸಿ. ಚಂದಂಗೆ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ಚಂದಂಗೆ ತಿಳಿತಲ್ಲ.